ಹಂಗಾಡಿ ಐಫೋನ್ ಅವರು ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡುತ್ತಿದ್ದಾರೆ. ಇದ್ರದ್ದು ಸ್ಪೆಷಾಲಿಟಿ ಏನು ಗೊತ್ತಾ? ಈ ಮಾಮೂಲಿ ಸ್ಮಾರ್ಟ್ ಫೋನ್ ಅಂದ್ರೆ ಬೇರೆ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಅಲ್ಲಿ ಯಾರ್ಯಾರು ಫೋಲ್ಡ್ ತಂದಿದ್ರು ಅದರಲ್ಲಿ ಕ್ರೀಸ್ ಗಳು ಕಾಣಿಸ್ತಿತ್ತು. ಅಂದ್ರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಆಗಿರೋದ್ರಿಂದ ಯಾವುದೇ ತರ ಕ್ರೀಸ್ ಕಾಣಲ್ಲ ಇಂಜ್ ಮಾಡಿದಾಗ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಫೇಮಸ್ ಫೇಸ್ ಅನ್ಲಾಕ್ ನ ತೆಗಿತಿದ್ದಾರೆ. ಅದ್ರ ಬದಲು ಟಚ್ ಐಡಿ ಕೊಡ್ತಿದ್ದಾರೆ. ಲೈಕ್ ಐಪ್ಯಾಡ್ ಮಿನಿಗಳಲ್ಲಿ ಇದ್ರಲ್ಲೆಲ್ಲ ಟಚ್ ಸೆನ್ಸರ್ ಇರ್ತಲ್ಲ ಆ ತರ ಮಾಡ್ತಿದ್ದಾರೆ. ಅಂಡ್ ಇದ್ರಲ್ಲಿ ಕ್ಯಾಮ್ರಾ ಬಂದ್ಬಿಟ್ಟು ಎಷ್ಟು ಗೊತ್ತಾ? 4 ಕ್ಯಾಮ್ರಾ. ಅಂದ್ರೆ ಔಟ್ ಸೈಡ್ ಬಂದ್ಬಿಟ್ಟು 2 ಕ್ಯಾಮ್ರಾ ರೇರ್ ಕ್ಯಾಮ್ರಾಸ್ ಪ್ಲಸ್ ಕವರ್ ಡಿಸ್ಪ್ಲೇ ಒಂದು ಫ್ರಂಟ್ ಕ್ಯಾಮ್ರಾ, ಇನ್ನೊಂದು ಹಿಡನ್ ಕ್ಯಾಮ್ರಾ ಸಹ ಕೊಟ್ಟಿದ್ದಾರೆ. ಹಿಡನ್ ಕ್ಯಾಮ್ರಾ ಕೂಡ ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಸ್ಟಿಲ್ ಓಕೆ, ನೋ ಪ್ರಾಬ್ಲಮ್. ನೀವೇನಾದ್ರು ಈ ಫೋನ್ ನ ತಗೊಬೇಕಂತಂದ್ರೆ ನಿಮ್ದು 2 ಕಿಡ್ನಿ ಜೊತೆಗೆ ಪಕ್ಕದವ್ರದ್ದು 2 ಕಿಡ್ನಿ ಸಹ ಬೇಕಾಗುತ್ತೆ. ಯಾಕಂದ್ರೆ ಮಿನಿಮಮ್ ಅಂದ್ರೆ $2,500 ಮೇಲೆ ಹೋಗುತ್ತೆ. ಜಸ್ಟ್ ನಾರ್ಮಲ್ ಒಂದು ಐಫೋನ್ಗೆ ಅಷ್ಟು ಡಿಮ್ಯಾಂಡ್ ಮಾಡ್ತಾರೆ. ಇದಕ್ಕೆ ಬಿಡ್ತಾರಾ? ಸೊ $2,500 ಇಂಟು 90 ರೂಪೀಸ್ ಎಷ್ಟಾಗ್ಬೋದು ಲೆಕ್ಕ ಹಾಕಿ. ಅದ್ರ ಜೊತೆ ನಮ್ಮ ಇಂಡಿಯಾ ಬರಬೇಕು ಅಂತಂದ್ರೆ ಅದರೆಲ್ಲ ಇನ್ನೂ ಟ್ಯಾಕ್ಸ್ಗಳು ಜಾಸ್ತಿ ಆಗಿರುತ್ತೆ, ಅದು ಬೇರೆ ಪ್ರಶ್ನೆ. ಅಂಡ್ ಜಸ್ಟ್ ಒಂದು ಫೋಲ್ಡಬಲ್ ಫೋನ್ ಲಾಂಚ್ ಮಾಡಕ್ಕೆ ದೇ ಆರ್ ಟೇಕನ್ 6 years. ಅಂದ್ರೆ 2019ರಲ್ಲಿ ಫೋಲ್ಡಬಲ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿತ್ತು. ಸೊ ಈಗ 6 ವರ್ಷ ಆದ್ಮೇಲೆ ಏನೋ ಫೋಲ್ಡಬಲ್ ಫೋನ್ ತರ್ತಿದ್ದಾರೆ. ಅದೇ ತರ ಈಗ ಆಲ್ರೆಡಿ ಸ್ಯಾಮ್ಸಂಗ್ ಟ್ರೈ ಫೋಲ್ಡ್ ನ ತಗೊಂಡ್ಬರ್ತಿದ್ದಾರೆ. ಅಂದ್ರೆ 3 ಸತಿ ಫೋಲ್ಡ್ ಮಾಡ್ಬೋದು ಅನ್ನೋದು. ಸೊ ಅದನ್ನ ತಗೊಂಬರಕ್ಕೆ ಎಷ್ಟು ವರ್ಷ ಆಗುತ್ತೆ ಅಂತ ನೀವೇ ಗೆಸ್ ಮಾಡಿ. ಸೊ ಏನನ್ಸುತ್ತೆ ಈ ಫೋನ್ ಬಗ್ಗೆ? ಕಮೆಂಟ್ ಅಂತ ತಿಳಿಸಿ.